ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋ ಬಂದು ಕನ್ನಡ, ಜನರಲ್ ಕನ್ನಡ ನಾವೇನು ಮಾಡ್ತಾ ಇದ್ದೀವಿ ಅದರದ್ದು ಕಂಟಿನ್ಯೂಷನ್ ವಿಡಿಯೋ ಆಗುತ್ತೆ. ಹಾಗಾಗಿ ಆಲ್ರೆಡಿ 2-3 ವಿಡಿಯೋ ಅಪ್ಲೋಡ್ ಆಗಿದೆ. ಇದು ಕನ್ನಡ ಗ್ರಾಮರ್ ರಿಲೇಟೆಡ್ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಗ್ರಾಮರ್ ಕನ್ನಡ ನಾವು ಬೇಸಿಕ್ಕಿಂದ ವ್ಯಾಕರಣದಿಂದ ನಾವು ಶುರು ಮಾಡಿದ್ದೀವಿ. ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಸಾಮಾನ್ಯ ಕನ್ನಡ ಅನ್ನೋ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಅದನ್ನು ನೀವು ದಯವಿಟ್ಟು ನೋಡಿ. ಅದು ನೋಡಾದ್ಮೇಲೆ ನೀವು ಅದನ್ನು ನೋಡಿದ್ರೆ ನಿಮಗೂ ಒಂದು ಕಂಟಿನ್ಯೂಟಿ ಆಗುತ್ತೆ. ಇನ್ನೊಂದೇನು ಅಂದರೆ ನೀವು ಎಲ್ಲ ಟಾಪಿಕ್ನು ಅಟ್ ಎ ಟೈಮ್ ಕವರ್ ಮಾಡ್ದಂಗೆ ಆಗುತ್ತೆ. ಹಾಗೆ ಈ ಕನ್ನಡ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಎಲ್ಲ ಎಕ್ಸಾಮ್ದಲ್ಲೂ. ಉದಾಹರಣೆಗೆ ಮುಂದೆ ಬರುವ PDO ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸ್ಪೆಸಿಫಿಕ್ ಪೇಪರ್ ಇದೆ, 35 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಇನ್ನು KPSCಯಿಂದ ನಡೆಯುವ ಎಲ್ಲ ಎಕ್ಸಾಮ್ ಅಂದರೆ ಕಡ್ಡಾಯ ಕನ್ನಡ ಪೇಪರ್ ಇರುತ್ತೆ. ಯಾರ್ಯಾರು ಕಡ್ಡಾಯ ಕನ್ನಡ ಪೇಪರ್ ಬರೀತಿರೋ ಅದರದ್ದು ಈ ಕ್ವೆಶನ್ಸ್ ಕೇಳ್ತಾರೆ. ಇನ್ನು ನೀವೇನಾದ್ರು GPSTR ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿದ್ರೆ GPSTR ಎಕ್ಸಾಮ್ದಲ್ಲೂ ನಿಮಗೆ ಪೇಪರ್ 3 ನಿಮಗೆ ಬರುತ್ತೆ. ಹಾಗಾಗಿ ಗ್ರಾಮರ್ ಭಾಳ ಇಂಪಾರ್ಟೆಂಟ್ ಆಗಿದೆ. ತಪ್ಪದೆ ಇದರಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗೆ ನಾನು ಮಾಡ್ತಾ ಇರೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಓಕೆ, ಹಾಗೆ ಈ ಬೇಸಿಕ್ಸ್ನ ನೀವು ತಿಳ್ಕೊಂಡ್ರೆ ಯಾವುದೇ ಥರ ಕ್ವಶನ್ಸ್ ಕೇಳಿದ್ರು ನೀವು ಖಂಡಿತ ಸಾಲ್ವ್ ಮಾಡ್ಬೋದು. ಹಾಗಾಗಿ ನಾವು ಹಿಂಗೆ ಲೇಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರು ಸಬ್ಸ್ಕ್ರೈಬ್ ಆಗ್ತೀರಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನನ್ನ ವೀಡಿಯೋನ ನೀವು ಹೆಚ್ಚೆಚ್ಚು ಶೇರ್ ಮಾಡಿ, ಯಾಕಂದರೆ ನೀವು ಶೇರ್ ಮಾಡಿದಷ್ಟು ನನಗೆ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಇನ್ನು ಯಾವ ಟಾಪಿಕ್ ಕವರ್ ಆಗಬೇಕು ಅಥವಾ ಈ ಥರ ಇರ್ಬೋದು. ಹೌದು, ಖಂಡಿತ ಎಕ್ಸಾಂಪಲ್ಸ್ ಅಂತೂ ಇನ್ನೂ ತುಂಬ ಇದೆ. ಅದನ್ನು ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಸಾಲ್ವ್ ಮಾಡುವಾಗ ನೆಕ್ಸ್ಟಲ್ಲಿ ನಾವು ನೋಡೋಣ ಅಂತ ಹೇಳ್ತೇವೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಹೌದು, ನಾವು ವೀಡಿಯೋನ ಸಮಾಸ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಸಮಾಸ, ದ್ವಿರುಕ್ತಿ, ತತ್ಸಮ, ತದ್ಭವ ಇಷ್ಟು ಟಾಪಿಕ್ಸ್ನ ನಾವು ಕವರ್ ಮಾಡೋಣ. ಮೊದಲನೇದಾಗಿ ಸಮಾಸ ಪ್ರಕರಣ. ಸಮಾಸ ಅಂದರೆ ಏನು ಅಂದರೆ 2 ಅಥವಾ 3 ಪದಗಳು ಸೇರಿ ವಿಭಕ್ತಿಯ ಪ್ರತ್ಯಯ ಏನು ಬರುತ್ತಲ್ಲ ಅದು ಲೋಪ ಆಗಿ ಒಂದು ಪದ ಆದರೆ ಅದನ್ನು ಸಮಾಸ ಅಂತ ನಾವು ಹೇಳ್ತೇವೆ. ಓಕೆ, ಈ ಸಮಾಸನ ನಾವು ಬಿಡಿಸಿ ಬರೀಬೋದು. ಈ ಬಿಡಿಸಿ ಬರೋದಕ್ಕೆ ವಿಗ್ರಹ ವಾಕ್ಯ ಅಂತ ನಾವು ಹೆಸರಿಡ್ತೀವಿ. ಹಾಗಾಗಿ ಇದನ್ನು ವಿಗ್ರಹ ವಾಕ್ಯ ತಿಳಿಸಿ ಅಂದರೆ ನೀವು ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಆಗಬಾರ್ದು. ವಿಗ್ರಹ ವಾಕ್ಯ ಅಂದರೆ ಬಿಡಿಸಿ ಬರೋದಕ್ಕೆ ವಿಗ್ರಹ ವಾಕ್ಯ ಅಂತ ನಾವು ಹೇಳೋದು. ಉದಾಹರಣೆಗೆ ಮಳೆಯ ಪ್ಲಸ್ ಕಾಲ, ಮಳೆಗಾಲ, ಇವೆಲ್ಲ ವಿಗ್ರಹ ವಾಕ್ಯ ಆಗುತ್ತೆ. ಹಾಗೆ ಶಬ್ದಗಳಿಗೆ ಬಂದರೆ ಕನ್ನಡ ಶಬ್ದಗಳು ಒಂದಷ್ಟಿದೆ, ಸಂಸ್ಕೃತ ಶಬ್ದಗಳು ಇದೆ. ಸೊ ಇವೆರಡು ಮಿಕ್ಸ್ ಆಗಿ ಬಂದರೆ ಬಹಳಷ್ಟು ವಿಧವಾಗಿ ಸಮಾಸಗಳು ಇದ್ದಾವೆ. ಮೊದಲನೇದಾಗಿ ನಾವು ಅರಿಸಮಾಸ ತಗೊಳ್ಳೋಣ. ಈ ಅರಿಸಮಾಸ ಏನು ಅಂದರೆ ಕನ್ನಡ ಪದಗಳ ಜೊತೆಗೆ ಸಂಸ್ಕೃತ ಪದ ಸೇರಿದ್ರೆ ಕನ್ನಡ ಪ್ಲಸ್ ಸಂಸ್ಕೃತ ಪದ ಅಂತ ನೀವು ನೆನ್ಪಿಟ್ಕೊಳ್ಳಿ. ಕನ್ನಡ ಪ್ಲಸ್ ಸಂಸ್ಕೃತ ಪದ ಸೇರಿದ್ರೆ ನಮ್ಗೆ ಯಾವ್ದು ಸಿಗೋದು ಅಂದರೆ ಅರಿಸಮಾಸ. ಓಕೆ, ಸೊ ಈ ಅರಿಸಮಾಸ ಅಲ್ಲಿ ದೋಷ ಬರಬಾರ್ದು. ಓಕೆ, ಉದಾಹರಣೆಗೆ ಮಳೆಗಾಲ, ತುರುಗದಳ, ಮಂಗಳಾರತಿ, ದಳಪತಿ, ದಳಮುಖದವಳ, ರಾಯಕೋಲಾಹಲ, ಅಂಕತ್ರಿ ನೇತ್ರ. ಓಕೆ, ಸೊ ಇವೆಲ್ಲ ಕನ್ನಡ ಶಬ್ದಗಳು. ಇವೆಲ್ಲ ಗೆರೆ ಏನೇನು ಹಾಕಿರ್ತೇವರಲ್ಲ ಅದೆಲ್ಲ ಕನ್ನಡ ಶಬ್ದಗಳು. ಓಕೆ, ಮಿಕ್ಕಿದ್ದೆಲ್ಲ ಸಂಸ್ಕೃತ ಶಬ್ದಗಳು. ಈ ಥರ ಜಾಯಿನ್ ಆಗಿ ಬಂದರೆ ಅದನ್ನು ಅರಿಸಮಾಸ ಅಂತ ನಾವು ಹೇಳೋದು. ಇದರಲ್ಲಿ ಡಿಫ್ರೆನ್ಸ್ ಇದೆ, ಪರವಾಗಿಲ್ಲ, ಅವೆಲ್ಲ ಏನು ಬೇಕಾಗಿಲ್ಲ. ಇನ್ನು ನೆಕ್ಸ್ಟು ತತ್ಪುರುಷ ಸಮಾಸ. ಓಕೆ, ಇನ್ನು ಸಮಾಸ ಅಲ್ಲೇನೋ ಅವ್ರು 8 ಟೈಪ್ಸ್ ಅಂತ ಹೇಳ್ತಾರೆ, ಅರಿಸಮಾಸ ಬಿಟ್ಬಿಟ್ಟು. ಸೊ ನಾವು ಅರಿಸಮಾಸನೂ ಸೇರಿಸ್ಕೊಳ್ಳೋಣ, ಕೇಳೋಕ್ಕಾಗಲ್ಲ ಏನು ಕೇಳ್ಬೋದು ಅಂತ. ಹಾಗಾಗಿ ಮೊದಲನೇದಾಗಿ ತತ್ಪುರುಷ ಸಮಾಸ. ಈ ತತ್ಪುರುಷ ಅಲ್ಲಿ ಏನು ಅಂದರೆ 2 ಪದಗಳು ಏನಾಗುತ್ತೆ ನಾಮಪದ ಆಗ್ಬಿಡುತ್ತೆ. 2 ನಾಮಪದ ಸೇರಿ ಹಾಗೆ ಉತ್ತರ ಪದ ಏನಿದೆ ಅಲ್ಲ ಅದು ಇಂಪಾರ್ಟೆಂಟ್, ಅರ್ಥ ಪ್ರಧಾನವಾಗಿದ್ದರೆ ಅಂಥದ್ದನ್ನು ನಾವು ತತ್ಪುರುಷ ಸಮಾಸ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ಬೆಟ್ಟದ ಪ್ಲಸ್ ತಾವರೆ. ತಾವರೆ ಎಲ್ಲಿದೆ? ಬೆಟ್ಟದಲ್ಲಿದೆ. ಹಾಗಾಗಿ ಇದು ಬೆಟ್ಟದಾವರೆ ಆಗುತ್ತೆ. ಉತ್ತರ ಪದ ನಿಮಗೆ ಪ್ರಧಾನ ಆಗುತ್ತೆ. ಸಾರಿ, ಇದು ಪೂರ್ವ ಪದ, ಉತ್ತರ ಪದ ತಪ್ಪೇಳ್ತೆ. ಓಕೆ, ಪೂರ್ವ ಪದ, ಉತ್ತರ ಪದ. ಹೌದು ನೋಡಿ, ಬೆಟ್ಟದಲ್ಲಿ ಏನು ಬೇಕಾದ್ರೂ ನಿಮಗೆ ಸಿಗ್ಬೋದು. ತಾವರೆ ಎಲ್ಲಿ ಸಿಗ್ತಿದೆ? ಬೆಟ್ಟದಲ್ಲೇ ಸಿಗ್ತಾ ಇದೆ. ಹಾಗಾಗಿ ಬೆಟ್ಟದ ತಾವರೆ.
ಕಲ್ಲಿನ ಹಾಸಿಗೆ, ಹಾಸಿಗೆಯಲ್ಲಿ ಇಂಪಾರ್ಟೆಂಟ್. ತಲೆಯಲ್ಲಿ ಪ್ಲಸ್ ನೋವೆಲ್ಲಿದೆ ತಲೆಯಲ್ಲಿ. ಹಾಗಾಗಿ ಉತ್ತರ ಪದ ನಿಮಗೆ ಅರ್ಥ ಪ್ರಧಾನವಾಗಿರುತ್ತೆ. ಹಗಲು ಕನಸು, ಕಣ್ಣು ಕುರುಡು, ಕವಿವಂದಿತ, ತೇರುಮರ, ಕಾಲ್ನಡಿಗೆ, ದನ ರಕ್ಷಣೆ. ಓಕೆ, ನಾನು ಎಲ್ಲ ಸಮಾಸದಲ್ಲೂ 2 ಎಕ್ಸಾಂಪಲ್ ಬಿಡಿಸಿ ಹೇಳ್ತೀನಿ, ಮಿಕ್ಕಿದ್ದು ಹೇಳೋದಿಲ್ಲ, ನೀವು ಅದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕರ್ಮಧಾರೆಯ ಸಮಾಸ. ಇಲ್ಲಿ ಉತ್ತರ ಪದ ಮತ್ತು ಪೂರ್ವ ಪದ ಎರಡೂ ಇರುತ್ತೆ. ಹಾಗೆ ಇನ್ನು ವಿಶೇಷದಿಂದ ಕೂಡಿರುತ್ತೆ. ಅಂದರೆ ವಿಭಕ್ತಿ ಪ್ರತ್ಯಯ ಇರ್ಬೋದು ಅಥವಾ ವಚನ ಶಬ್ದಗಳು ಅಂಥವು ಸೇರಿದ್ರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ನಾವು ಹೇಳೋದು. ಅಂದರೆ ಇರಿದು ಪ್ಲಸ್ ಜೇನು, ವಿಶೇಷಣ ಪ್ಲಸ್ ವಿಶೇಷ, ಹೆಜ್ಜೇನು ಎರಡೂ ವಿಶೇಷ. ಇನಿದು ಪ್ಲಸ್ ಅರ, ಇಂಚರ. ಬಿಳಿದು ಪ್ಲಸ್ ಕೊಡೆ, ಬೆಳ್ಗೊಡೆ. ಅಡಿಗಳು ಪ್ಲಸ್ ತಾವರೆ ಅಂತಿದೆ. ಹಾಗೆ ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ. ಮೆಲಿತು ಪ್ಲಸ್ ಮಾತು, ಮೆಲ್ಮಾತು. ನೀಲವಾದ ಪ್ಲಸ್ ಉತ್ಪಲ, ನೀಲೋತ್ಪಲ. ಓಕೆ, ತಾವರೆ ಅಂತ ಕಣ್ಣು, ತಾವರೆ ಗಣ್ಣು. ಫಲವೇ ಪ್ಲಸ್ ಆಹಾರ, ಫಲಾಹಾರ. ಸುಖವೇ ಪ್ಲಸ್ ಜೀವನ, ಸುಖ ಜೀವನ. ಕಾವೇರಿ ಎಂಬ ನದಿ, ಭೂಮಿ ಎಂಬ ಮಾತೆ, ಭೂಮಾತೆ. ಓಕೆ, ಇವೆಲ್ಲ ಕರ್ಮಧಾರೆಯ ಸಮಾಸ. ಇನ್ನು ದ್ವಿಗು ಸಮಾಸ ಭಾಳ ಈಸಿ. ಈ ಪೂರ್ವ ಪದ ಇರುತ್ತಲ್ಲ ಅದು ಏನು ಸಂಖ್ಯಾವಾಚಕ, ನಂಬರ್ಸ್ ಇರುತ್ತೆ, ಅದನ್ನು ದ್ವಿಗು ಅಂತ ಹೇಳ್ತೀವಿ. ಇನ್ನು ಉತ್ತರ ಪದ ಬಂದು ನಾಮಪದ ಆಗಿರುತ್ತೆ, ಅಂಥದನ್ನೇ ದ್ವಿಗು. ಎಕ್ಸಾಂಪಲ್ 1 ಪ್ಲಸ್ ಕಟ್ಟು, ಒಗ್ಗಟ್ಟು. 2 ಪ್ಲಸ್ ಮಡಿ, ಇಮ್ಮಡಿ. ದಶಗಳ ಪ್ಲಸ್ ಮುಖಗಳು, ದಶಮುಖಗಳು. ಏಕವಾದ ಪ್ಲಸ್ ಅಂಗ, ಏಕಾಂಗ. ಇವೆಲ್ಲ ದ್ವಿಗು ಸಮಾಸ. ಇನ್ನು ಅಂಶಿ ಸಮಾಸ ಅಂತ ಬಂದರೆ ಇನ್ನು ಪೂರ್ವ ಪದ ಏನಿರುತ್ತೆ ಅಲ್ಲ ಅದು ಪ್ರಧಾನ, ಉತ್ತರ ಏನು ಇಂಪಾರ್ಟೆಂಟ್ ಇರುತ್ತೆ ಪೂರ್ವ ಪದದ್ದು. ಹಾಗೆ ಒಂದು ಅಂಶನೂ ಸೇರುತ್ತೆ, ಅಂದರೆ ಕೈಯ ಪ್ಲಸ್ ಅಡಿ, ಅಂಗೈ, ಒಂದು ಚೂರು ಅಂಶ ಸೇರುತ್ತೆ. ಇದನ್ನು ಅವ್ಯಯೀ ಭಾವ ಅಂತಲೂ ಸಹ ಹೇಳ್ತಾರೆ. ಅವ್ಯಯೀ ಭಾವ ಎಲ್ಲಿ ಬರುತ್ತೆ? ಅಂಶಿ ಸಮಾಸ ಅಲ್ಲಿ ಬರೋದು. ಕಾಲ ಪ್ಲಸ್ ಅಡಿ, ಕಾಲಡಿ. ತಲೆಯ ಪ್ಲಸ್ ಮುಂದು, ಮುಂದಲೆ. ಮೈಯ ಪ್ಲಸ್ ಒಳಗು, ಒಳಮೈ. ಓಕೆ, ಅದೇ ತುಟಿಯ ಪ್ಲಸ್ ಕೆಳದುಟಿ. ಉಬ್ಬಿನ ಪ್ಲಸ್ ಕುಡಿ, ಕುಡಿ ಉಪ್ಪು. ಕಾಲ ಪ್ಲಸ್ ಅಡಿ, ಅಂಗಾಲು. ಇನ್ನು ದ್ವಂದ್ವ ಸಮಾಸಕ್ಕೆ ಬಂದರೆ 2-3 ನಾಮಪದಗಳು ಸೇರ್ಬಿಡುತ್ತೆ. ಎಲ್ಲ ಪದಗಳು ಸೇರಿ ಸಮಾಸ ಆಗುತ್ತಲ್ಲ, ಈ ಪದದ ಅರ್ಥ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, ಕೆರೆ ಕಟ್ಟೆ ಬಾವಿ, ಆ ಥರ. ಓಕೆ, ಇನ್ನು ಬಹುರ್ವೀಹಿ ಸಮಾಸ. ಈ ಬಹುರ್ವೀಹಿಲಿ ಏನು ಅಂತ ಅಂದರೆ ಏನು ನಿಮಗೆ ಉತ್ತರ ಪದ ಪೂರ್ವ ಪದ ಎಲ್ಲ ಸೇರುತ್ತೆ ಅಲ್ಲ, ನಿಮಗೆ ಫೈನಲ್ ಸಮಾಸ ಆಗಿ ಆನ್ಸರ್ ಬರುತ್ತಲ್ಲ, ಈ ಇದೇ ನಿಮಗೆ ಅರ್ಥನೇ ಬೇರೆ ಆಗ್ಬಿಟ್ಟಿರುತ್ತೆ. ಅರ್ಥನೂ ಇಂಪಾರ್ಟೆಂಟು, ಹಾಗೆ ಬೇರೆನೇ ಅರ್ಥ ಕೊಟ್ಬಿಡುತ್ತೆ. ಉದಾಹರಣೆಗೆ 3 ಕಣ್ಣು ಉಳ್ಳವ, ಯಾರು? ಮುಕ್ಕಣ್ಣ. ಮುಕ್ಕಣ್ಣಗೆ ಬೇರೆನೇ ಅರ್ಥ, ಅನ್ಯ ಪದ ಆಗ್ಬಿಡುತ್ತೆ. ಅದನ್ನು ಬಹುರ್ವೀಹಿ ಸಮಾಸ ಅಂತ ನಾವು ಹೇಳೋದು. ಇದೇ ಥರ ಕೆಂಗಣ್ಣ, ಅಣೆಗಣ್ಣ, ಫಾಲನೇತ್ರ, ಕೋಲ ಕೋಲೆ, ಖಡ್ಗ ಖಡ್ಗೆ, ಇವೆಲ್ಲ ಬಹುರ್ವೀಹಿ ಸಮಾಸಗೆ ಬರುತ್ತೆ. ಇನ್ನು ಕ್ರಿಯಾ ಸಮಾಸ, ಹೌದು ಕ್ರಿಯೆನೇ ಹೇಳುತ್ತೆ. ಹಾಗೆ ನಮ್ಗೇನು ಬರುತ್ತೆ ಅಂದರೆ ಪೂರ್ವ ಪದದಲ್ಲಿ ನಿಮಗೆ ಪ್ರತ್ಯಯ ಬರುತ್ತೆ. ಓಕೆ, ಇನ್ನು ಉತ್ತರ ಪದ ಏನು ಪೂರ್ವ ಪದದ ಜೊತೆ ಜಾಯ್ನ್ ಆಗಿ ಬಂದ್ಬಿಡುತ್ತೆ. ಅಂದರೆ ಮೈಯನ್ನು ಪ್ಲಸ್ ತಡವಿ, ಮೈ ತಡವಿ. ನೀರಿನಿಂದ ಪ್ಲಸ್ ಕುಡಿ, ನೀರು ಕುಡಿ. ಕೈಯ ಪ್ಲಸ್ ತೊಳೆದು, ಕೈದೊಳೆ. ಕಣ್ಣು ಪ್ಲಸ್ ಸೆರೆ, ಕಣ್ದೆರೆ. ನೀರಿನಲ್ಲಿ ಪ್ಲಸ್ ಮಿಂದು, ನೀರು ಮಿಂದು. ಮುಗ್ಧ ಪ್ಲಸ್ ಕೈದು, ಮುಗ್ದೈದು. ಇವೆಲ್ಲ ಕ್ರಿಯಾಪದ, ಕ್ರಿಯೆಯನ್ನು ಹೇಳ್ತಾ ಇದೆ. ಇನ್ನು ಗಮಕ. ಗಮಕಲ್ಲಿ ಏನಾಗುತ್ತೆ ಅಂದರೆ ಈ ಪೂರ್ವ ಪದ ಬರುತ್ತಲ್ಲ, ಇಲ್ಲಿ ಸರ್ವನಾಮ ಬಂದ್ಬಿಡುತ್ತೆ, ಕಾಮನ್ ನೇಮ್ಸ್ ಬಂದ್ಬಿಡುತ್ತೆ. ಹಾಗೆ ಉತ್ತರ ಪದ ಏನಿರುತ್ತಲ್ಲ ಅವೆಲ್ಲ ನಿಮಗೆ ನಾಮಪದ ಬಂದ್ಬಿಡುತ್ತೆ. ಓಕೆ, ಈ ಥರ ಸರ್ವನಾಮ ಪ್ಲಸ್ ನಾಮಪದ ಸೇರಿದ್ರೆ ಏನು ಬರುತ್ತೆ ನಮಗೆ? ಗಮಕ ಸಮಾಸ. ಉದಾಹರಣೆಗೆ ಅವನು ಪ್ಲಸ್ ಹುಡುಗ, ಅವನು ಪ್ಲಸ್ ಹುಡುಗ ಏನು ಬರುತ್ತೆ? ಆ ಹುಡುಗ. ಇದು ಪ್ಲಸ್ ನಾಯಿ, ಈ ನಾಯಿ. ಬೆಂದೆಂದು ಪ್ಲಸ್ ಅಡುಗೆ, ಬೆಂದಡುಗೆ. ಅರಳುವುದು ಪ್ಲಸ್ ಮಗು, ಅರಳು ಮಗು. ಓಕೆ, ಇದೇ ಥರ ತೇಯ್ದ ಶ್ರೀಗಂಧ ತಿಂದ ಅನ್ನ. ಸೊ ಹಾಗಾಗಿ ಇಷ್ಟು ನಿಮಗೆ ಏನು ಸಮಾಸಗಳ ಬಗ್ಗೆ ಕಂಪ್ಲೀಟ್ ಆಗುತ್ತೆ. 8 ಟೈಪ್ಸ್ ಆಫ್ ಸಮಾಸ ಇದೆ. ಓಕೆ, ಇನ್ನು ನೆಕ್ಸ್ಟ್ ಬರೋದು ಯಾವುದು ಅಂದರೆ ದ್ವಿರುಕ್ತಿ. ನೆಕ್ಸ್ಟ್ ಟಾಪಿಕ್ಕು ದ್ವಿರುಕ್ತಿ ಅಂದರೆ ಏನು ಅಂದರೆ 2 ಸಲ ನಾವು ಉಚ್ಚರಿಸ್ತೀವಲ್ಲ ಅದನ್ನು ನಾವು ದ್ವಿರುಕ್ತಿ ಅಂತ ನಾವು ಹೇಳ್ತೇವೆ. ಅಂದರೆ ಇದರಿಂದ ಏನು ಅರ್ಥ ಆಗುತ್ತೆ? ವಿಶೇಷ ಅರ್ಥ ಬರುತ್ತೆ ಅಂತ ಅಷ್ಟೆ. ಹೌದು ಹೌದು, ನಾನೇ ಗೆದ್ದೆ, ದೊಡ್ಡ ದೊಡ್ಡ, ಅಬ್ಬಬ್ಬ, ಆಹಾ, ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು, ಇದು ಇಂಪಾರ್ಟೆಂಟು. ತುದಿ ಪ್ಲಸ್ ತುದಿ, ತುದಿ. ಬನ್ನಿ ಬನ್ನಿ, ಬೇಡ ಬೇಡ, ನಿಲ್ಲು ನಿಲ್ಲು, ಬಾಬಾ. ಇವೆಲ್ಲ
ಅದ್ರ ಜೊತೆಗೆ ಕಾಯಿ ಕಸುರು, ದೇವರು ಗಿವರು, ಬಟ್ಟೆ ಬರೆ. ಓಕೆ, ಇವೆಲ್ಲ ದ್ವಿರುಕ್ತಿ ಆಗುತ್ತೆ. ಇನ್ನೊಂದಷ್ಟು ಎಕ್ಸಾಂಪಲ್ ಇದು ಏನು ಸಮಾಸಗಳ ಬಗ್ಗೆ ಹಳೆಗನ್ನಡ ಎಲ್ಲ ಸೇರಿಸಿದ್ದಾರೆ. ಕರ್ಮಧಾರಯ ಸಮಾಸಗೆ ದ್ವಿರುಕ್ತಿ ಅಷ್ಟು ನೋಡ್ಕೊಂಡ್ರೆ ಸಾಕು. ಇನ್ನು ವಾಕ್ಯಗಳಿಗೆ ಬಂದ್ರೆ, ವಾಕ್ಯ ಅಂದ್ರೆ ಏನು ಅಂದ್ರೆ ವಾಕ್ಯದಲ್ಲಿ ಕರ್ತೃ ಇರುತ್ತೆ, ಕರ್ಮ ಇರುತ್ತೆ, ಕ್ರಿಯಾಪದ, ಇವುಗಳೆಲ್ಲ ಸೇರಿ ಒಂದು ಪದಗಳ ಸಮೂಹ ಆಗುತ್ತೆ. ಅದನ್ನ ವಾಕ್ಯ ಅಂತ ನಾವು ಹೇಳ್ತೇವೆ. ಹಾಗಾಗಿ ಒಂದು ವಾಕ್ಯ ಒಂದು ಸಂಪೂರ್ಣವಾದ ಅರ್ಥ ಕೊಡಬೇಕು. ಓಕೆ, ಹಾಗೆ ಇನ್ನೊಂದು ವಾಕ್ಯದಿಂದ ಇನ್ನೊಂದು ವಾಕ್ಯ ಒಂದು ಸಂಬಂಧ ಇರಬೇಕು. ಅದನ್ನ ಜೋಡಿಸೋದಕ್ಕೆ ವಾಕ್ಯ ರಚನೆ ಅಂತ ನಾವು ಹೇಳೋದು. ಓಕೆ, ಇನ್ನೊಂದು ಏನು ಅಂದ್ರೆ ಮೊದಲೇನು ಬರುತ್ತೆ, ಕರ್ತೃಪದ ಬರುತ್ತೆ, ಆಮೇಲೆ ಕರ್ಮಪದ ಬರುತ್ತೆ, ಕೊನೆಯಲ್ಲಿ ಕ್ರಿಯಾಪದ ಬರುತ್ತೆ. ಇದು ಸಾಮಾನ್ಯವಾಗಿ ಒಂದು ವಾಕ್ಯನ್ನ ನಾವು ಮಾಡೋದಕ್ಕೆ ಬಳಸುವಂತ ಮೆಥಡ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದು ಏನು ವಾಕ್ಯ ರಚನೆ ಅಥವಾ ವಾಕ್ಯ ಅಂತ. ಇನ್ ನೆಕ್ಸ್ಟು ಆದ್ಯಾಹಾರ. ಆದ್ಯಾಹಾರ ಅಂದ್ರೆ ಏನು ಅಂದ್ರೆ ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಪದಗಳನ್ನು ವಾಕ್ಯದ ಅರ್ಥದ ಪೂರ್ತಿಗಾಗಿ ಇರುವ ಪದಗಳ ಆಧಾರದಿಂದ ಊಹಿಸಿಕೊಂಡು ಸೇರಿಸುವುದು. ಇದು ಊಹಿಸ್ಕೊಂಡು, ನಾಳೆ ಬರುತ್ತೇನೆ, ಮೊನ್ನೆ ಬಂದನು, ಈಗ ತಾನೆ, ಅವನು ಬಂದನು, ಅವರ ಮನೆ ಎಲ್ಲಿ ಇದೆ ಅಂದ್ರೆ ನೋಡಿ, ಅವರ ಮನೆ ಎಲ್ಲಿದೆ ಇದು ಕಂಪ್ಲೀಟ್ ವಾಕ್ಯ ಆಗ್ಬೇಕಿತ್ತು. ಬಟ್ ನಾವೇನು ಹೇಳ್ತೀವಿ, ಅವ್ರ ಮನೆ ಎಲ್ಲಿ ಅಂತ ಹೇಳ್ತೀವಿ. ಅಂದ್ರೆ ಇದು ಬಿಟ್ಬಿಡ್ತೀವಿ ನಾವು. ಓಕೆ, ಇದು ಅಂಡರ್ಸ್ಟುಡ್. ಓಕೆ, ಸೊ ಇದು ಆದ್ಯಾಹಾರ ಅಂತ ನಾವು ಹೇಳೋದು. ಹಾಗಾಗಿ ನಾವು ವಾಕ್ಯದಲ್ಲಿ ನಾವು 3 ಥರ ನಾವು ಹೇಳ್ಬೋದು. ಒಂದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳೋದು. ಇದು ಇಂಪಾರ್ಟೆಂಟ್. ಮೇನ್ ವಾಕ್ಯದಲ್ಲಿ ಏನಿದೆಯೋ, ವಿಷಯ ಇದೆಯೋ ಅದನ್ನ ಕಂಪ್ಲೀಟ್ ಆಗಿ ಹೇಳ್ಬಿಡುತ್ತೆ. ಓಕೆ, ಇದನ್ನ ಎಕ್ಸಾಂಪಲ್, ಮೈಸೂರು ಪ್ಲೇಗಿನಿಂದ ಕೂಡಿ ಅಧ್ಯಾಪಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿ ಅವರು ಅಲ್ಲಿಂದ ಹೊರಡುವಂತೆ ಮಾಡಿತು. ಇದು ಸಾಮಾನ್ಯವಾಗಿ ಹೇಳೋದು. ಇನ್ನು ಕಾಂಪೌಂಡ್ ಸೆಂಟೆನ್ಸಸ್ ಅಂದ್ರೆ ಸಂಯೋಜಿತ ವಾಕ್ಯ. ಇಲ್ಲಿ 2-3 ಸೆಂಟೆನ್ಸಸ್ ಇರುತ್ತೆ. ಇಲ್ಲೇನು ಸ್ವತಂತ್ರ ವಾಕ್ಯಗಳಾಗಿ ಇರುತ್ತೆ. ಓಕೆ, ಎಲ್ಲ ಸೇರಿ ಒಂದು ಪೂರ್ಣಾಭಿಪ್ರಾಯ ವಾಕ್ಯ ಕೊಡುತ್ತೆ. ಎಲ್ಲ ಸೇರಿ ಒಟ್ಟಿಗೆ ಒಂದು ಅರ್ಥ ಕೊಡುತ್ತೆ. ಎಕ್ಸಾಂಪಲ್ ನೋಡಿ, ಶ್ರೀರಾಮನ್ ಅಶ್ವಮೇಧ ಯಾಗದ ಅಶ್ವ ವಾಲ್ಮೀಕಿಗಳ ಪವಿತ್ರಾಶ್ರಮದ ಉಪವನವನ್ನು ಪ್ರವೇಶಿಸಿತು. ಇದು ಒಂದು ವಾಕ್ಯ. ಆಗ ಅಲ್ಲಿ ವನದ ಕಾವಲಿನಲ್ಲಿದ್ದ ಲವನು ಅಶ್ವವನ್ನು ಕಟ್ಟಿ ಹಾಕಿದನು. ಈ ಕಾರಣದಿಂದ ಕುದುರೆಯ ಕಾವಲಿಗಿದ್ದ ಸೈನಿಕರು ಅವನನ್ನು ಹಿಡಿದುಕೊಂಡು ಹೋದರು. ಸೊ ಇವೆರಡು ಕಾಂಪೌಂಡ್ ಸೆಂಟೆನ್ಸ್. ಎಲ್ಲ 2-3 ವಾಕ್ಯದಲ್ಲಿ 2 ಇಂಡಿಪೆಂಡೆಂಟ್ ಆಗಿ ಇದೆ, ಬಟ್ ಒಟ್ಟದಾಗೆ ಹೋದಾಗ ಒಂದು ಅರ್ಥ ಕೊಡ್ತಾ ಇದೆ. ಅದನ್ನ ಕಾಂಪೌಂಡ್ ಸೆಂಟೆನ್ಸ್ ಅಥವಾ ಸಂಯೋಜಿತ ವಾಕ್ಯ ಅಂತ ನಾವು ಹೇಳೋದು. ಇನ್ನು ಮಿಶ್ರ ವಾಕ್ಯ, ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇಲ್ಲಿ 2-3 ವಾಕ್ಯಗಳಿರುತ್ತವೆ. 2-3 ವಾಕ್ಯಗಳಲ್ಲಿ ಒಂದು ಮೇನ್ ಸೆಂಟೆನ್ಸ್ ಇರುತ್ತೆ. ಆ ಮೇನ್ ಸೆಂಟೆನ್ಸ್ಗೆ ಮಿಕ್ಕಿದೆಲ್ಲ ಸಬ್ಸಿಡರಿ ಅಂತ ನಾವು ಹೇಳ್ಬೋದು. ಒಂದು ಮೇನ್ ಸೆಂಟೆನ್ಸ್ ಇರುತ್ತೆ, 2-3 ಸೆಂಟೆನ್ಸಸ್ ಅಲ್ಲಿ ಒಂದು ಮೇನ್ ಸೆಂಟೆನ್ಸ್ ಇರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಆ ಮೇನ್ ಸೆಂಟೆನ್ಸ್ಗೆ ಅಟ್ಯಾಚ್ ಆಗಿರುತ್ತೆ ಮೀನಿಂಗ್ ಅಲ್ಲಿ. ಅದನ್ನು ಮಿಶ್ರ ವಾಕ್ಯ ಅಂತ ನಾವು ಹೇಳೋದು. ಇಲ್ಲಿ ನೋಡಿ, ಏನಾದರೂ ಮಾಡಿ ಕರ್ನಾಟಕಕ್ಕೆ ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ಮುಖ್ಯಮಂತ್ರಿಗಳು ನಿರ್ಧರಿಸಿದ್ದಾದರೂ ಅವರ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ದೊರೆಯಲಿಲ್ಲವೆಂದು ತಿಳಿದು ಅವರು ತುಂಬಾ ಮರುಗಿದರು. ಇಲ್ಲಿ ನೋಡಿ, 2-3 ಸೆಂಟೆನ್ಸ್ ಇದೆ, ಬಟ್ ಕರ್ನಾಟಕ ವಿದ್ಯುತ್ ಘಟಕ ಅಲ್ಲಿ ಮುಖ್ಯಮಂತ್ರಿ ಏನು ಹೋದ್ರು ಅದೇ ಇಂಪಾರ್ಟೆಂಟ್ ಆಗಿದೆ. ಇನ್ನು ವಾಕ್ಯ ವಿಭಜನೆ ಮಾಡಿದಾಗ ನಮ್ಗೇನು ಸಿಗುತ್ತೆ, ಕರ್ತೃ, ಕರ್ಮ, ಕ್ರಿಯಾಪದ ಸಿಗುತ್ತೆ. ಹಾಗೆ ಅದನ್ನ ವಾಕ್ಯ ವಿಭಜನೆ ಅಂತ ನಾವು ಹೇಳ್ತೇವೆ. ಇನ್ನು ರೂಪ ನಿಷ್ಪತ್ತಿ ಅಂದ್ರೆ ಏನು ಅಂದ್ರೆ, ನಾವು ಭಾಷೆಯಲ್ಲಿ ನಾವು ಬರೆಯುವಾಗ ವ್ಯಾಕರಣದಲ್ಲಿ ಏನಿದೆ, ಅದ್ರ ಪ್ರಯೋಜನ ಏನು, ಅದನ್ನೆಲ್ಲ ಹೇಳೋದೆ ರೂಪ ನಿಷ್ಪತ್ತಿ. ಹಾಗಾದ್ರೆ ವಿಶೇಷಣ ಅಂದ್ರೆ ಇದು ಗುಣಗಳನ್ನ ಹೇಳುತ್ತೆ. ಓಕೆ, ಶಬ್ದಗಳ ವಿಶೇಷವನ್ನು ಹೇಳೋದ್ರಿಂದ ಅದನ್ನ ವಿಶೇಷಗಳಂತ ನಾವು ಹೇಳೋದು. ಅದರಲ್ಲಿ ಕ್ರಿಯಾ ವಿಶೇಷ ಅಂದ್ರೆ ಕ್ರಿಯೆಯನ್ನು ಹೇಳುವಂಥದ್ದು. ಉದಾಹರಣೆಗೆ ದೊಡ್ಡ ಮರ, ಪ್ರಾಚೀನ ಮಂದಿರ, ಸಾಹಸಿ ಚೆನ್ನಮ್ಮ. ಓಕೆನಾ. ಇನ್ನು ಅಧೀನ ವಾಕ್ಯ, ಉಪವಾಕ್ಯ ಇರುತ್ತೆ ಅಲ್ಲ, ಉಪವಾಕ್ಯಕ್ಕೆ ಅಧೀನವಾಗಿದ್ರೆ ಅದನ್ನ ಅಧೀನ ವಾಕ್ಯ ಅಂತ ನಾವು ಹೇಳ್ತೇವೆ.
ನೆಕ್ಸ್ಟ್ ವಾಕ್ಯ ಪರಿವರ್ತನೆ. ಈ ವಾಕ್ಯವನ್ನು ನಾವು ಚೇಂಜ್ ಮಾಡೋದು, ಬದಲಿಸೋದನ್ನ ವಾಕ್ಯ ಪರಿವರ್ತನೆ. ವಾಕ್ಯ ವಿಭಜನೆ ಮಾಡೋದು. ಆಮೇಲೆ ನೆಕ್ಸ್ಟ್ ನುಡಿಗಟ್ಟುಗಳು. ನುಡಿಗಟ್ಟುಗಳು ಅಂದರೆ ಒಂದು ವಿಶೇಷ ಅರ್ಥವನ್ನು ನೀಡುವ ಶಬ್ದಗಳ ಗುಂಪಿಗೆ ನುಡಿಗಟ್ಟು ಅಂತ ನಾವು ಹೇಳೋದು. ಅಂದರೆ ಕಣ್ಣಿಗೆ ಕಟ್ಟು ವಿಶೇಷ ಅರ್ಥ ಕೊಡುತ್ತೆ. ಗಂಟು ಮೂಟೆಗಳು, ಮುಖಕ್ಕೆ ಮಂಗಳಾರತಿ ಮಾಡು, ನೀರು ಕುಡಿಸು. ಓಕೆ, ಇವೆಲ್ಲ ನುಡಿಗಟ್ಟುಗಳಿಗೆ ಎಕ್ಸಾಂಪಲ್. ಇದಾದ್ಮೇಲೆ ನಮ್ಗಿರೋದು ಏನು ಅಂದರೆ ವಿಶೇಷಣ ಅಂದರೆ ಅಡ್ಜೆಕ್ಟಿವ್. ವಿಶೇಷಣ ಅಂದ್ರೆ ಅಡ್ಜೆಕ್ಟಿವ್ ಅಂದರೆ ಅಡ್ಜೆಕ್ಟಿವ್ ಏನೇನು ಹೇಳುತ್ತೆ? ವಿಶೇಷಣ ಸಂಖ್ಯಾವಾಚಕ ಹೇಳುತ್ತೆ, ಗುಣವಾಚಕ ಹೇಳುತ್ತೆ. ಓಕೆನಾ? ಎಕ್ಸಾಂಪಲ್ ಕಪ್ಪು ಸೀರೆ, ಬಿಳಿ ಹಾಲು, ಒಳ್ಳೆಯ ಹುಡುಗಿ, ರಾಮನು ಒಳ್ಳೆಯ ಹುಡುಗ, ಇವೆಲ್ಲ ವಿಶೇಷ. ಕ್ರಿಯಾ ವಿಶೇಷಣ ಅಂದರೆ ಅದು ಅಡ್ವರ್ಬ್ ಆಗುತ್ತೆ. ಕ್ರಿಯಾಪದದ ಕ್ರಿಯೆ ಬಗ್ಗೆ ಹೇಳೋದೆ ಕ್ರಿಯಾ ವಿಶೇಷಣ. ರಾಮನು ಮೆಲ್ಲ ಮೆಲ್ಲಗೆ ನಡೆಯುತ್ತಾನೆ. ರಾಮ ಹೇಗೆ ನಡೀತಾನೆ ಅಂದರೆ ರಾಮ ಮೆಲ್ಲ ಮೆಲ್ಲಗೆ ನಡೆಯುತ್ತಾನೆ. ಅದೇ ಥರ ಕ್ರಿಯಾ ವಿಶೇಷಣ. ಓಕೆ, ಸೊ ಇಷ್ಟು ವಾಕ್ಯಗಳ ಬಗ್ಗೆ ಎಲ್ಲ ನಾವು ಓದಿದ್ದು. ಇನ್ನು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಏನು ಅಂದರೆ ತತ್ಸಮ ತದ್ಭವ. ತತ್ಸಮ ತದ್ಭವ ಏನಿಗೆ ಬರುತ್ತೆ ಅಂದರೆ ಕೆಲವು ಅಚ್ಚ ಕನ್ನಡ ಶಬ್ದ ಬರುತ್ತೆ, ಅದನ್ನು ದೇಶ ಶಬ್ದಗಳು ಅಂತ ನಾವು ಹೇಳೋದು. ಇನ್ನು ನೆಕ್ಸ್ಟ್ ಬೇರೆ ದೇಶದಿಂದ ಬಂದಿರೋದಕ್ಕೆ ಅನ್ಯ ದೇಶ ಶಬ್ದಗಳು. ದೇಶ ಅಚ್ಚ ಕನ್ನಡ ಶಬ್ದಗಳು ಯಾವುವು ಅಂದರೆ ಇವು. ಓಕೆ, ಇನ್ನು ಕೆಲವು ನಾವು ಶಬ್ದಗಳು ಸಂಸ್ಕೃತದಿಂದನೂ ತೊಗೊಂಡಿದ್ದೀವಿ, ಹಾಗೆ ಹಿಂದೂಸ್ತಾನಿ ಭಾಷೆಯಿಂದನೂ ಬಂದಿದೆ, ಇಂಗ್ಲೀಷ್ನಿಂದ ತೊಗೊಂಡಿದ್ದೀವಿ, ಪೋರ್ಚುಗೀಸಿಂದ ಬಂದಿದೆ. ಭಾಳಷ್ಟು ಶಬ್ದಗಳು ನಾವು ಎರವಲಾಗಿ ತೊಗೊಂಡಿದ್ದೀವಿ, ಅಂದರೆ ನಾವು ಬಾರೋ ಮಾಡಿದ್ದೀವಿ. ಓಕೆ, ಹಾಗಾದರೆ ಅವನ್ನೆಲ್ಲ ತತ್ಸಮ ಅಂತ ನಾವು ಹೇಳ್ತಾರೆ. ಹಾಗಾದರೆ ತತ್ಸಮ ಅಂದರೆ ಏನು ಅಂದರೆ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳು ತತ್ಸಮ. ಸಾಂಸ್ಕ್ರಿಟ್ ಟು ಕನ್ನಡ ಬರುತ್ತೆ, ಸಾಂಸ್ಕ್ರಿಟ್ ಟು ಕನ್ನಡ ಬಂದಾಗ ಏನೂ ವಿಕಾರ ಬರೋದಿಲ್ಲ, ಏನೂ ಚೇಂಜಸ್ ಮಾಡ್ದಿರ ಬಂದರೆ ಅದನ್ನು ತತ್ಸಮ ಅಂತ ನಾವು ಹೇಳೋದು. ಅಕಸ್ಮಾತ್ ಕನ್ನಡಕ್ಕೆ ಬರೋವಾಗ, ಸಾಂಸ್ಕ್ರಿಟ್ ಟು ಕನ್ನಡ ಬರೋವಾಗ ಏನಾದರೂ ಚೇಂಜಸ್ ಆಯಿತು ಆ ರೂಪ ಅಲ್ಲಿ ಅಂದರೆ ಅದರ ತದ್ಭವ ಅಂತ ನಾವು ಹೇಳೋದು. ಇವರು ತತ್ಸಮ ತದ್ಭವಗೆ ಎಕ್ಸಾಂಪಲ್. ಇಷ್ಟು ನೀವು ನೋಡ್ಕೊಂಡ್ರೆ ಸಾಕು. ಅಂದರೆ ದಯಾ ದಯೆ, ಕರುಣಾ ಕರುಣೆ, ನಾರಿ ನಾರಿ, ನದಿ ನದಿ, ಶಮ ಶಮೆ, ವದೆ ವದೆ. ಓಕೆ, ಸೊ ಇವೆಲ್ಲ ಎಕ್ಸಾಂಪಲ್ಸು ತತ್ಸಮ ತದ್ಭವಗೆ. ಇಷ್ಟು ಎಕ್ಸಾಂಪಲ್ಸೇ ಆಗುತ್ತೆ. ಇಲ್ಲಿ ಏನೇನು ಅಂದರೆ ಯಾವ್ಯಾವ ಶಬ್ದ ಎಲ್ಲೆಲ್ಲಿ ವಿಕಾರ ಆಗಿದೆ ಅಂತ ಹೇಳಕ್ ಹೋಗಿದ್ದಾರೆ, ಬಟ್ ನಮ್ಗೆ ಅದು ಬೇಕಾಗಿಲ್ಲ. ನಮ್ಗಿಷ್ಟು ನೋಡ್ಕೊಂಡ್ರೆ ಸಾಕು. ನೋಡಿ, ಶಶಿಗೆ ಸಸಿ ಅಂತೀವಿ, ಆಕಾಶ ಆಗಸ, ರಾಶಿ ರಾಶಿ. ಓಕೆನಾ? ಕಾರ್ಯಗೆ ಕಬ್ಜ ಅನ್ನೋದು, ಉದ್ಯೋಗ ಉಜ್ಜುಗ ಅನ್ನೋದು, ವಿದ್ಯಾಧರಗೆ ಬಿಜ್ಜೋದರ. ಯಾವ್ದ್ಯಾವುದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯೋ ಅದನ್ನ ಮಾತ್ರ ಹೇಳ್ತಾ ಇರೋದು ನಾವು. ಸಂಧ್ಯಾಗೆ ಸಂಜೆ, ಯಮಗೆ ಜವ, ವಸತಿಗೆ ಬಸದಿ, ಜಾತಿ ಜಾತಿ, ತಟಿ ದಡಿ. ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದು ನೋಡ್ಕೊಳ್ಳಿ. ಘೋಷಣ, ಗೋಸಲ. ಓಕೆ, ಸೊ ಇಷ್ಟು ಎಕ್ಸಾಂಪಲ್ಸ್ ಆಗುತ್ತೆ ಏನು ತತ್ಸಮ ತದ್ಭವಗೆ. ಒಂದು ರೌಂಡ್ ಸುಮ್ಮನೆ ಓದ್ಕೊಂಡು ಹೋಗಿ. ವಸಂತ ಬಸಂತ, ಕರ್ತರಿ ಕರ್ಮಣಿ ಪ್ರಯೋಗ ಥರ, ವಸತಿ ಬಸದಿ. ಓಕೆನಾ? ಪವಿತ್ರರಿಗೆ ಅಧಿಬದೆ, ಕಾವ್ಯ ಕಬ್ಬ, ಮೃತ್ಯು ಮಿಳ್ತು, ಕನಿಕಾ ಕನ್ನಿಕೆ, ಬಿಲ್ವಪತ್ರೆ ಬೆಲ್ಲಪತ್ರೆ. ಓಕೆನಾ? ಇವೆಲ್ಲ ತತ್ಸಮ ತದ್ಭವ. ವಿಸ್ತಾರ ಬಿತ್ತರ, ಶಯ್ಯ ಸಜ್ಜೆ, ವ್ಯವಸಾಯ ಬೇಸಾಯ, ಸ್ಪರ್ಶ ಪರುಸ, ಸ್ಫಟಿಕ ಪಳಿಗೆ, ಸ್ಮಶಾನ ಮಸಣ. ಓಕೆ, ಶಾಣ ಸಾಣೆ, ಸ್ವರ್ಗ ಸಗ್ಗ, ಆಶ್ಚರ್ಯ ಅಚ್ಚರಿ, ದನಿ ದನಿ. ನಾ ಇವನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡ್ರು ನೀವು ರಿವಿಷನ್ ಮಾಡಬೇಕಾಗತ್ತೆ. ಓಕೆ, ಸೊ ಇಷ್ಟು ಏನು ತತ್ಸಮ ತದ್ಭವ ಬಗ್ಗೆ. ಇಲ್ಲಿ ಪ್ರಾಣಿಯಿಂದ ಬಂದಿರೋದು, ಪಕ್ಷಿ, ಅದೆಲ್ಲ ಸಪ್ರೇಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಭಾಳಷ್ಟು ಎಕ್ಸಾಂಪಲ್ ಇದೆ ತತ್ಸಮ ತದ್ಭವಗೆ. ಸುಮ್ಮನೆ ಒಂದು ರೌಂಡ್ ಹಿಂಗೆ ನೋಡ್ಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಓಕೆ, ಸೊ ಇವತ್ತಿನ ಇದರಲ್ಲಿ ನಾವು ಭಾಳಷ್ಟು ಟಾಪಿಕ್ಸ್ ಕವರ್ ಮಾಡಿದ್ದೀವಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಮರೀದಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವೀಡಿಯೋಸ್ನ ನೀವು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು
ಕನ್ನಡ ಗ್ರಾಮರ್ ರಿಲೇಟೆಡ್ ಟಾಪಿಕ್ಸ್ನ ನಾವು ಕವರ್ ಮಾಡೋಣ. ಓಕೆ, ಸೊ ಒಂದು ಕಡೆ ನಾವು ಗ್ರಾಮರ್ ಕವರ್ ಮಾಡಿಕೊಂಡ್ರೆ ಇನ್ನು ನೆಕ್ಸ್ಟ್ ನಾವು ಬೇರೆದು ಪ್ರಿವಿಯಸ್ ಇಯರ್ ಕ್ವಶನ್ ಆಗಲಿ ಸಾಹಿತ್ಯ ಆಗಲಿ ನಾವು ನೋಡ್ಬೋದು. ಗ್ರಾಮರ್ ಕ್ವಶನ್ಸ್ ಮಾತ್ರ ಯಾವತ್ತೂ ನಾವು ಮಿಸ್ ಮಾಡಬಾರ್ದು, ಯಾಕಂದರೆ ಗ್ರಾಮರ್ ಚೇಂಜ್ ಆಗೋದಿಲ್ಲ. ಹಾಗಾಗಿ ನಾವು ಹೆಚ್ಚು ಮಾರ್ಕ್ಸ್ ನಾವು ಗ್ರಾಮರ್ ಪಾರ್ಟಿಂದ ನಾವು ಮಿಸ್ ಮಾಡಬಾರ್ದು ಅಂತ ನಾನು ಹೇಳ್ತೇನೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.